ಪಿ ಬಂದ ಮೇಲಂತೂ ಅದನ್ನು ಭಾಳಷ್ಟು ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡಿತ್ತು ಅನ್ನೋದು ಏನೋ ಅದು ಮರಿಲಾರದ ಕೆಲಸ. ಹಾಗಂತ ಇವರು ಒಬ್ಬರಿಂದ ಅಲ್ಲ, ಕಳೆದ 60-70 ವರ್ಷದಿಂದ ಪ್ರಯತ್ನ ಮಾಡ್ತಾ ಬಂದು ಈಗ ಒಂದು ಸ್ವಲ್ಪ ತೀವ್ರವಾಗಿ ಮುಗಿದು ಹೋಗಿದ್ದಾರೆ. ಅದು ಎಲ್ಲರಿಗೂ ಕ್ರೆಡಿಟ್ ಸೇರುವಂಥದ್ದು. ಆದರೆ ಒಂದಿಷ್ಟು ನಮ್ಮ ಬಿ ಜೆ ಪಿಗರು ಭಾಳ ಟೈಟಾಗಿ ಕಮ್ಯುನಿಸಮನ್ನು ಅಂತ ಮೊದಲಿಂದ ವಿರೋಧ ಮಾಡ್ತಾನೆ ಇದ್ದರು. ಅದು ನಕ್ಸಲಿಸಮ್ ಅಂತ ಪೂರ್ತಿ ವಿರೋಧ ಮಾಡ್ತಾಯಿದ್ರು. ಆದರೆ ಇನ್ನೂ ಸ್ವಲ್ಪ ತೀವ್ರಗೊಳಿಸಿದ್ರು ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ನಕ್ಸಲಿಸಮ್ ಮುಕ್ತ ಅಂತ ನಾವು ಅನ್ನೋದು. ಆದರೆ ಹಸಿವು ಮುಕ್ತ ಆಗೈತಿ ಅನ್ನೋದು ಯಾವ ಕಾರಣಕ್ಕೆ ಶುರು ಆಯ್ತಿದ್ದು ನಕ್ಸಲಿಸಮ್? ಹಸಿವಿಗಾಗಿ. ಇಡೀ ದೇಶ ಹಸಿವು ಮುಕ್ತ ಆಯ್ತೇನೋ, ಬಡತನ ಮುಕ್ತ ಆಯ್ತೇನೋ, ನಿರುದ್ಯೋಗ ಮುಕ್ತ ಆಯ್ತೇನೋ. ಅಂದ್ರೆ ಇದು ಒಳಗೆ ಇನ್ನೂ ಜೀವಂತದರೆ ಅದು ಹಸಿವು ಇರೋದ್ರ ಜೊತೆಗೆ ಅಲ್ಲಿ ಪ್ರತಿಭಟನೆ ಬೆಳೀತಾನೆ ಇರ್ತದೆ. ನಾವೀಗ ತಾತ್ಕಾಲಿಕವಾಗಿ ಅದ್ರ ಮೇಲೆ ಒಂದಿಷ್ಟು ಏನಪ್ಪ ಅಂದ್ರೆ ನಮ್ಮ ಒಂದು ಶಕ್ತಿಯಿಂದ ಬಾಯಿ ಬಂದ್ ಮಾಡಿರ್ಬೋದು, ಅಥವಾ ಇವುಗಳನ್ನ ಅನೇಕ ನಕ್ಸಲರನ್ನ ಮನೆಗೂ ಕಳಿಸಿರ್ಬೋದು, ಇಲ್ಲಂತಲ್ಲ. ಹೌದು, ಅವರಿಂದ ಸಾಕಷ್ಟು ಹಾನಿ ಆಗ್ಯದ, ಅದರಲ್ಲಿ ಎರಡು ಮಾತೇ ಇಲ್ಲ. ಸಾಕಷ್ಟು ಸೈನಿಕರು ತೀರ್ಕೊಂಡಿದ್ದಾರೆ, ಪೊಲೀಸರು ತೀರ್ಕೊಂಡಿದ್ದಾರೆ. ನಕ್ಸಲರನ್ನು ಸಾಮಾನ್ಯ ಮಾಡಿಲ್ಲ ತಮ್ಮ ಹಿಂಸೆ ಕಾರಣದಿಂದ. ಅದಕ್ಕಾಗಿ ಅವ್ರು ಕ್ಷಮಾರ್ಹರಲ್ಲ. ಆದ್ರೆ ಅವ್ರು ಮಾಡಿದ್ದು ಎದಕ್ಕೆ ಅನ್ನೋದು ಭಾಳ ಮುಖ್ಯದ. ಏನು ಬಿಡಪ್ಪ ದರೋಡೆ ಕೋರದಾರ, ದುಡ್ಡು ಎತ್ಕೊಂಡು ಹೋದರು ಮಾಡಿದರು ಅಂತಲ್ಲ. ತಮ್ಮ ಬದುಕಿಗಾಗಿ ನಮ್ಗೆ 2 ಹೊತ್ತಿನ ಅನ್ನ, ಉದ್ಯೋಗ ಸಿಕ್ಕರೆ ಮುಗಿತಪ್ಪ